ಭಕ್ತಿ ಭಗವಂತನಿಗೆ ಅತ್ಯಂತ ಪ್ರಿಯವಲ್ಲವೇ? ನಿಮ್ಮ ಮಾತು ನಿಜ ಗುರುಗಳೇ. ಭಕ್ತಿಯೇ ಭಗವಂತನಿಗೆ ಪ್ರಿಯ. ಭಕ್ತರೆಂದರೆ ಅವನಿಗೆ ಪ್ರಾಣ. ಭಕ್ತರು ಬೇಡಿದ್ದನ್ನೆಲ್ಲ ನೀಡುವ ಕರುಣಾಳು ಆ ಭಗವಂತ. ಕೆಲವರು ಆ ಭಗವಂತನ ಕೃಪೆಯಿಂದ ಲೋಕೋಪಕಾರ ಮಾಡುತ್ತಾರೆ. ಆದರೆ ಇನ್ನು ಕೆಲವರು ತಮ್ಮ ಭಕ್ತಿಯಿಂದ ಗಳಿಸಿದ ವರವನ್ನು ಸ್ವಾರ್ಥಕ್ಕಾಗಿ, ಲೋಕಹಿಂಸೆಗಾಗಿ ಬಳಸುವವರು ಇದ್ದಾರಲ್ಲವೇ? ಖಂಡಿತ ಇದ್ದಾರೆ. ಅವರನ್ನು ನಿಜವಾದ ಭಕ್ತರೆಂದು ಕರೆಯಲಾಗುವುದಿಲ್ಲ. ಅವರು ತಮ್ಮ ತಪಸ್ಸಿನ ಫಲವನ್ನು ದುರ್ವಿನಿಯೋಗ ಮಾಡುವ ದುಷ್ಟರು. ಅಲ್ಲ ಗುರುಗಳೇ, ದುಷ್ಟರಿಗೆ ದೇವರು ಏಕೆ ವರ ಕೊಡಬೇಕು? ತಪಸ್ಸಿನ ನಿಷ್ಠೆಗೆ ತಕ್ಕ ವರ ಕೊಡಬೇಕಾದದ್ದು ದೇವತೆಗಳ ಕರ್ತವ್ಯ. ಆದರೆ ಇನ್ನೊಬ್ಬರ ನಾಶಕ್ಕೆ ವರ ಬೇಡಿ ಅದರಿಂದ ತಾವೇ ನಾಶವಾದ ಉದಾಹರಣೆಗಳೂ ಇವೆ. ಅಂತಹ ಒಬ್ಬ ದುಷ್ಟ ರಾಕ್ಷಸನಿದ್ದಾನೆ. ಅವನಾರು? ಅವನ ವೃತ್ತಾಂತವೇನೆಂದು ಹೇಳಿ ಗುರುಗಳೇ. ಹೇಳುತ್ತೇನೆ. ಭಸ್ಮಾಸುರನೆಂಬ ದುಷ್ಟ ರಾಕ್ಷಸ ತನ್ನ ಇಷ್ಟ ದೈವನಾದ ಪರಮೇಶ್ವರನನ್ನು ಕುರಿತು ತಪೋನಿರತನಾಗಿದ್ದ. ಓಂ ನಮಃ ಶಿವಾಯ. 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 ಓಂ ನಮಃ ಎಲೈ ಅಸುರ ತಪಸ್ವಿ, ನಿನ್ನ ತಪಸ್ಸಿಗೆ ಮೆಚ್ಚಿದ್ದೇನೆ. ನಿನ್ನನ್ನು ಅನುಗ್ರಹಿಸಲು ಬಂದಿದ್ದೇನೆ. ಕಣ್ಬಿಟ್ಟು ನನ್ನತ್ತ ನೋಡು. ಪರಮೇಶ್ವರ, ದಯಾಸಾಗರ, ಶಂಕರ, ಶಶಿಧರ, ನಮೋ ನಮಃ, ನಮೋ ನಮಃ. ಭಕ್ತಾಗ್ರೇಸರ, ನೀನು ಅನೇಕ ವರ್ಷಗಳು ನನ್ನನ್ನು ಕುರಿತು ಘೋರವಾದ ತಪಸ್ಸನ್ನು ಮಾಡಿರುವೆ. ನಿನ್ನ ತಪಸ್ಸಿಗೆ ಮೆಚ್ಚಿ ನಿನಗೆ ವರ ಕರುಣಿಸಲು ಬಂದಿದ್ದೇನೆ. ನಿನಗೆ ಏನು ವರ ಬೇಕು ಕೇಳು ಭಕ್ತ. ಧನ್ಯೋಸ್ಮಿ, ಧನ್ಯೋಸ್ಮಿ ಮಹಾದೇವ, ಧನ್ಯೋಸ್ಮಿ. ನಾನು ಯಾವುದೇ ವರವನ್ನ ಕೇಳಿದರೂ ನೀನು ಇಲ್ಲ ಎನ್ನುವುದಿಲ್ಲ ಅಲ್ಲವೇ ಪರಮೇಶ್ವರ? ಭಕ್ತ, ಭಕ್ತರು ಏನೇ ಕೇಳಿದರೂ ಇಲ್ಲವೆನ್ನದೆ ಕೊಡುವುದು ನನ್ನ ಸ್ವಭಾವ. ನಾನು ಯಾರಿಗೂ ನಿರಾಸೆಯನ್ನು ಮಾಡುವುದಿಲ್ಲ. ಹೌದು ತಂದೆ, ನೀನು ಭಕ್ತ ಪರಾಧೀನ, ಪರಮ ಕರುಣಾಳು. ಭಕ್ತರು ಬೇಡಿದ್ದನ್ನ ಇಲ್ಲವೆನ್ನದೆ ಕೊಡುವ ದಯಾಮಯ ನೀನು. ಅದರಿಂದಲೇ ಬೇಕಾದ ವರವನ್ನ ಕೇಳಲು
ನಿನ್ನನ್ನು ಕುರಿತು ಇಷ್ಟು ವರ್ಷ ತಪಸ್ಸು ಮಾಡಿದ್ದು. ಸರಿ, ಕೇಳು, ನಿನಗೇನು ವರ ಬೇಕು? ಖಂಡಿತ ನಾನು ಅದನ್ನು ಈಡೇರಿಸುತ್ತೇನೆ. ಗೌರಿಶಂಕರ, ನಾನು ನಿನ್ನಲ್ಲಿ ಕೇಳುವುದು ಒಂದೇ ಒಂದು ವರವನ್ನು. ಅದೇನೆಂದರೆ ಅದೇನೆಂದು ಹೇಳು ಅಸುರಾಗ್ರಣಿ, ಸಂಕೋಚವೇಕೆ? ಪರಮೇಶ್ವರ, ನಾನು ಯಾರ ತಲೆಯ ಮೇಲೆ ಕೈಯನ್ನು ಇಡುತ್ತೇನೆಯೋ ಅವರು ಯಾರಾದರೂ ಸರಿ, ದೇವದಾನವ ಯಕ್ಷ ಗಂಧರ್ವ ಕಿನ್ನರ ಕಿಂಪುರುಷ ಮಾನವ ಯಾರೇ ಆಗಲಿ, ನಾನು ಕೈ ಇಟ್ಟೊಡನೆ ಅವರು ಕ್ಷಣಾರ್ಧದಲ್ಲಿ ಭಸ್ಮವಾಗಿ ಹೋಗಬೇಕು. ಇಷ್ಟೇ ನಾನು ನಿನ್ನಲ್ಲಿ ಕೇಳುವವರ. ಇದನ್ನು ದಯಮಾಡಿ ಕರುಣಿಸು ಕೃಪಾನಿಧಿ. ತಥಾಸ್ತು. ನೀನು ಯಾರ ತಲೆಯ ಮೇಲೆ ಕೈ ಇಟ್ಟರೂ ಅವರು ಭಸ್ಮವಾಗುತ್ತಾರೆ. ನೀನು ಭಸ್ಮಾಸುರನೆಂದು ಖ್ಯಾತನಾದ. ಆಹಾ ಆಹಾ, ಭಸ್ಮಾಸುರ, ನಾನು ಭಸ್ಮಾಸುರ. ನಾನು ಯಾರ ತಲೆಯ ಮೇಲೆ ಕೈ ಇಟ್ಟರು ಅವರು ಭಸ್ಮ, ನಾನು ಭಸ್ಮಾಸುರ. ಭಸ್ಮಾಸುರ, ನಾನು